ಒಟ್ಟು 4 ಗುಂಡಿ ಹೇಳೇ ಇಲ್ಲ ನಾನು ಅಲ್ಲಿ. ಅಲ್ಲ 12 ಗುಂಡಿ ಅಂತ ಹೇಳಿದ್ದೆ. ಅದು ಎಷ್ಟಾದ್ರೂ ಇರ್ಲಿ ಉಷಾ, ಮೇಡಮ್, extra ಆಡ್ ನಂಬರ್ ಒಂದಿಲ್ಲ, ಹೆಂಗ್ ಒಂದು ಹೇಳ್ತೀರಾ? ಈವನ್ ನಂಬರ್ ಅಲ್ವಾ ಹೇಳ್ಬೇಕು. ಬಿಡಿ ಬರ್ಲಿ. ವೀಕ್ಷಕರಿಗೆಲ್ಲ ಒಂದು ಮಾತನ್ನ ಹೇಳ್ಬೇಕು, ಇವ್ರು ಬೇರೆ ಯಾರು ಅಲ್ಲ, ಸದಾಕಾಲ ನಮ್ಮ ಕುರಿಯವ್ರ ಜೊತೆನೇ ಇರುವಂತವ್ರು. ಪ್ರತಿ ದಿವಸ ರಾತ್ರಿ ಕುರಿಯವ್ರನ್ನ ಸೇಫ್ ಆಗಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಡುವಂತವರು. ಇದು ಬಸ್ ಸ್ಟ್ಯಾಂಡ್ ಬಸ್ಸಮ್ಮ. ಬಸ್ ಸ್ಟ್ಯಾಂಡ್ ಬಸಮ್ಮ ಅಲ್ಲ, ಮಳವಳ್ಳಿ ಮಲ್ಲಿ. ಲೇ ಶಿವಮ್ಮ ಬಾರೆ ಒಳಗಡೆ. ನನ್ಗೆಲ್ಲ ನಿನಗೆ ಗೊತ್ತಿದ್ದೀನಿ ಮಾಮ. ಏ ಬಾರೆ ಬೇಗ ಅವನ ಜೊತೆ ಮಾತಾಡ್ಬೇಡ, ಸರಿ ಇಲ್ಲ ಅವನು. ಒಳಗಡೆ ಓಕೆ, ನಮ್ಮ ಮುಂದಿನ ಪ್ರಶ್ನೆ, ಗೋಪಿ ಸರ್ ಹಾಕಿರುವಂತ ವಾಚ್ ಯಾವ ಕಂಪನಿದು? ಟೈಟಾನ್ ಅಂತ ಹೇಳಿದರೆ ಸರ್, ಉತ್ತರ ಸರಿನಾ ತಪ್ಪಾ? ಇಲ್ಲ ರೆಗ್ಯುಲರ್ ವಾಚ್ ಬಿಟ್ಬಿಟ್ಟು ಬೇರೆ ಕಟ್ಟಿರೋದು ಮೇಡಮ್. ಅದೆಲ್ಲ ಹೇಳ್ಬೇಕು ತಾನೆ, ಬೆಳಗ್ಗೆ ಹಾಕೋ ಬರಾಗಣ ಇದು ಹಾಕೊಂಡು ಹೋಗ್ತೀನಿ ಅಂತ. ಬನ್ನಿ. ಅಲ್ಲ ಸಣ್ಣಕ್ಕಿರೋರು ಯಾರು ಇಲ್ವಾ? ಇಷ್ಟು ಉದ್ದ ಬೆಳೆದಿದೆ, ಏನ್ ತಿಂತೀವಿ ಹೊಟ್ಟೆಗೆ? ನಾನು ಉದ್ದ ಇಲ್ಲ, ನೀವು ಕುಳ್ಳುಕಿದ್ದೀರ. ಏನಣ್ಣ ಇದು ಕುರಿ ಇನ್ನಿರ್ಲಾರ್ದೆ ಅವಮಾನ. ಇಲ್ದೇ ಇರೋ ಕ್ವಶನ್ ಹುಟ್ಟಿಸ್ಕೊಂಡು ಕೇಳಿದ್ದಲ್ಲ ಶ್ವೇತು, ಇಲ್ಲೇ ಕೇಳಿದ್ದೆ ತಪ್ಪು. ಹೋಗ್ ಒಳಗೋಗ. ಓಕೆ, ಈಗ ಮುಂದಿನ ಪ್ರಶ್ನೆ ಉಷಾ ಅವರಿಗೆ. ಕರೆಕ್ಟ್ ಆಗಿ ಹೇಳಿ, ಇಲ್ಲ ಆಯ್ತಾ ಇಲ್ಲ. ಗೋಪಿ ಸರ್ ಅವರ ಕಾರ್ ನಂಬರ್ ಹೇಳಿ. A0285. ಮಧ್ಯದಲ್ಲಿ ಏನೋ ಬಿಟ್ಬಿಟ್ರಿ ನೀವು. ಗೊತ್ತಿಲ್ಲ ಬೇಡ. ಗೊತ್ತಿಲ್ವಾ ಮೇಡಮ್? 8315. ಮಧ್ಯದಲ್ಲಿ ಇನ್ನೊಂದು ಬರುತ್ತಲ್ಲಪ್ಪ, ಎಮ್ಮ. ಮುಂದಿನ ಪ್ರಶ್ನೆ, ಗೋಪಿ ಸರ್ನ ಬ್ಯಾಂಕ್ ಅಕೌಂಟ್ ನಂಬರ್ ಕೊನೆಯ 4 ಸಂಖ್ಯೆಗಳನ್ನ ಹೇಳ್ಬೇಕು. ಮೇಡಮ್ ನಮ್ಗೆ ಗೊತ್ತೇ ಇಲ್ಲ ಅದು ಅವ್ರ ಅಕೌಂಟ್. ಅಲ್ಲ ಅದನ್ನ ಮಾತ್ರ ನಾನೇ ತೋರಿಸಿಲ್ಲ. ಹೇಳ್ತೀವಿ, ಗೊತ್ತಿಲ್ಲ ಅವ್ರಿಗೆ, ಉಷಾ ಅವ್ರಿಗೆ ಗೊತ್ತಿಲ್ಲ ಮೇಡಮ್, ನಾನು ಕೇಳು ಇಲ್ಲ, ಅವರು ಹೇಳು ಇಲ್ಲ ಇಷ್ಟು ವರ್ಷದಲ್ಲಿ. ಗೋಪಿ ಅಣ್ಣ ಬ್ಯಾಂಕ್ ಅಕೌಂಟ್ ತೋರ್ಸೋದೇ ಇಲ್ಲ ಹೆಂಡತಿಗೆ. ಅಂದ್ರೆ ಅವ್ರ ಅಕೌಂಟ್ ನೀವು ಏನು ಮ್ಯಾನೇಜ್ ಮಾಡಲ್ವಾ ಮೇಡಮ್? ದುಡ್ಡಿನ ವಿಷಯಕ್ಕೆ ಹೋಗಲ್ಲ ಮೇಡಮ್, ಎಲ್ಲ ಅವ್ರದ್ದೇ. ಬರ್ಲಿ 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 ಬರ್ಲಿ. ಮುಂದಿನ ಪ್ರಶ್ನೆ, ಗೋಪಿ ಸರ್ ಫಸ್ಟ್ ಡಿಗ್ರಿ ತಗೊಂಡಿದ್ದು ಯಾವ ಕಾಲೇಜ್ನಲ್ಲಿ? ಗಂಗೋತ್ರಿ, ಮಾನಸ ಗಂಗೋತ್ರಿ. ಕರೆಕ್ಟ್ ಮೈಸೂರು, ಸರ್, ಮಾನಸ ಇಲ್ಲ, ಗಂಗೋತ್ರಿ ಅಂತ. ಫಸ್ಟ್ ಡಿಗ್ರಿ ಕೇಳಿದ. ಅಷ್ಟೇ ಹೇಳಿದಾಯ್ತು ಸರ್. ಫಸ್ಟ್ ಡಿಗ್ರಿ ಎಲ್ಲಿ? ಫಸ್ಟ್ ಡಿಗ್ರಿ ನಮ್ಮೂರಲ್ಲೇ ಮೇಡಮ್, ಕೊಳ್ಳೇಗಾಲ. ಬರ್ಲಿ. ಮುಂದಿನ ಪ್ರಶ್ನೆ, ಗೋಪಿ ಸರ್ನ ಚಪ್ಪಲಿ ಸೈಜ್ ಎಷ್ಟು? 11. ವೆರಿ ಗುಡ್ ಸರ್, 11. ಸೇಫ್. ಸರ್ ನೀವು ಕೊಟ್ಟಿರೋ ಉತ್ತರ 10. ಅಯ್ಯೋ, ಬರ್ಲಿ ಬೇಗ ಬರ್ಲಿ. ಬನ್ನಿ. ಒಬ್ಬರು ಬಂದ್ರು. ಅಯ್ಯಯ್ಯ, ಬರ್ರಿ ಹತ್ರ. ಎಲ್ಲ ಕೈ ಮೇಲೆ ಎತ್ಕೊಳ್ಳಿ ಹಿಂಗೆ. ಇಕ್ಕಟ್ಟ ಬಿಕ್ಕಟ್ಟಪ್ಪ, ಏನು ಕೇಳಿಸ್ತಾ ಇಲ್ಲ. ಇಕ್ಕಟ್ಟಾಗ್ತಿದ್ಯಾ ಬಿಕ್ಕಟ್ಟಾಗ್ತಿದ್ಯಾ ಅಂತ. ಇಲ್ಲಿ ಬೆವರಿನ ವಾಸನೆಯನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಒಬ್ಬೊಬ್ರು ಒಂದೊಂಥರ ಐತೆ. ಅಯ್ಯಯ್ಯಪ್ಪ. ಸಾರ್ ನಮಸ್ಕಾರ ಸಾರ್.
ಈ ಇಕ್ಕಟ್ಟಲ್ಲಿ ಜಗ್ಗಣ್ಣ ಇದ್ದಿದ್ರೆ ಅದು ಆ್ಯಕ್ಚುಲಿ ಏನಪ್ಪ ಅಂದರೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಆ ಟೈಪ್ ಈ ಟೈಪ್ ಬೆಳಿಗ್ಗೆ ಎದ್ದು ಆ ಹೂ ಮಾಡ್ಕೊಂಬಂದ್ಬಿಟ್ಟವ್ರೆ. ಇವರು ಒಬ್ಬೊಬ್ಬರು ಡಿಫ್ರೆಂಟ್ ಸೌಂಡ್ಸಲ್ಲಿ ಆ ಟೈಪ್ ಈ ಟೈಪ್ ಬಿಟ್ಬಿಟ್ರೆ ನಮ್ಮ ಕತೆ ಗೋವಿಂದ. ಏನಾದರೂ ಒಂಚೂರು ಎಸ್ಕೇಪ್ ಆಗೋಣ ಅಂದರೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಗಲ ಹಾಕ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟವ್ರೆ. ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಬಲ್ಲ. ಅಯ್ಯೋ ನೀನು ಮನೆ ಹಾಳಾಗ, ಹಿಂದಕ್ಕೆ ಹೋಗೋ. ಉಷಾ ಅವರೇ, ಈಗ ಮುಂದಿನ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಕೇಳಿ ಸರ್. ಗೋಪಿ ನಟಿಸಿರೋ ಅಂತ ಮೊದಲನೆಯ ಚಿತ್ರದ ಹೆಸರೇನು? ಬರ್ಲಿ ಬಾನಾಡಿ ಇರ್ಬೋದು. ಬಾನಾಡಿ ಇಲ್ಲ, ತಪ್ಪು. ಉಪೇಂದ್ರ ಅವ್ರದ್ದು ಸೂಪರ್. ಆಟ ಮುಗಿಸೋದಕ್ಕಿಂತ ಮುಂಚೆ ಹಾ, ಬಾಕ್ಸ್ ಅಲ್ಲಿರುವಂತವ್ರು ಎಲ್ಲರೂ ಗೋಪಿ ಸರ್ ಎಲ್ಲ ಜೊತೆಯಾಗಿ ಡಾನ್ಸ್ ಮಾಡ್ಬೇಕು, ಅಲ್ಲೇ ಡಾನ್ಸ್ ಮಾಡ್ಬೇಕು. ಓಕೆ, ಎಂತ ಅದೃಷ್ಟ ಗೋಪಿಗೆ ಅಲ್ಲ, ಅವನೊಬ್ಬನಿಗೆ ಚಾನ್ಸ್ ಇದು. ನೋಡಿ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಹುಚ್ಚಿ ಥು, ನಿನ್ನ ಬಂದ್ಬಿಡಿ ಸರಿ. ಗೋಪಿ ಅವರೇ ಮೈಕ್ ಕಿತ್ತೋಯ್ತಪ್ಪ. ಓಕೆ, ಥ್ಯಾಂಕ್ ಯು ಕಣ್ರ. Thank you, everyone. ಬಹಳ Thank ಚೆನ್ನಾಗಿ you. ಮಾಡಿದ್ರು. ಥ್ಯಾಂಕ್ ಯು. ಇವತ್ತಿನ ನಿನ್ನ ಇಕ್ಕಟ್ಟು ಬಿಕ್ಕಟ್ಟಿನ ದುರ್ಘಟನೆ ಬಗ್ಗೆ ನಮ್ಮ ಸೆಲೆಬ್ರಿಟಿಗಳು ಮಾತಾಡಿದ್ರೆ ಅವ್ರು ಏನಾರು ಅಕಸ್ಮಾತ್ ಮಾತಾಡ್ತಿದ್ರು, ಹೆಂಗ್ ಮಾತಾಡ್ತಿದ್ರು? ಯಾರು ಮಾತಾಡಬೇಕು? ಅವಿನಾಶ್ ಸರ್. ಕೊರಿ, ನಿಮ್ಮ ಮರ್ಯಾದೆ ಇದೆಯಾ? ಇಲ್ಲಿ ಬಂದು ಇಕ್ಕಟ್ಟು ಬಿಕ್ಕಟ್ಟು ಅಂತ ಎಲ್ಲರೂ ಒಂದೇ ಸರಿ ಹಾಕ್ತಾರ? ಈಗ ಬುದ್ಧಿ ಇದೆಯಾ ನಿನಗೆ? ಒಬ್ಬೊಬ್ಬರಾಗಿ ಕಳಿಸ್ಬೇಕು. ಒಂದ್ಸರಿ 4 ಜನ ಕಳಿಸಿದ್ರೆ ನಾನು ಕೂತ್ಕೊಳ್ಳೋದು ಹೆಂಗೆ? ಸಮಸ್ಯೆ ಇದೆ, ಅಲ್ಲೊಂದು ಸಮಸ್ಯೆ ಇದೆ ಅಂತಾನೆ ನಾನು ಹೇಳಿದ್ದು. ಸಮಸ್ಯೆ ಇರೋದಕ್ಕೆ ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದು. ಇವು ಫೋಲ್, ನಿನಗೆ ಮರ್ಯಾದೆ ಇದೆಯಾ? ನಾನು 4 ಜನ ಕಳಿಸಿದೆಯಲ್ಲ, ಈಗಲೇ ಕಮಿಷನರ್ಗೆ ಹೇಳಿ ನಿನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ದೇವರಾಜ್ ಸರ್, ಆ್ಯಕ್ಚುಲಿ ಇವತ್ತು ಏನು ಜನ ಬಂದಿದ್ರು ಅದನ್ನು ನೋಡ್ತಾ ಇದ್ರೆ ನನಗಂತೂ ಆಗ್ತಾನೆ ಇಲ್ಲ. ಇಷ್ಟು ಜನ ಒಟ್ಟಿಗೆ ಕಳಿಸಿದ್ರೆ ನಾನು ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ಜನ ಕಳಿಸ್ಬೇಡಿ. ಒಳಗಡೆ ಇಕ್ಕಟ್ಟು ಬಿಕ್ಕಟ್ಟು ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ ಅಂತ ಅನ್ನಿಸ್ಕೊಳ್ತೀನಿ. ಓಕೆ, ಬರ್ತೀನಿ, ನಮಸ್ಕಾರ. ಸೂಪರ್. ಅವ್ರನ್ನೇ ಮಾಡಿ. ಶ್ವೇತು, ಏನ್ ಶ್ವೇತು ಇಷ್ಟೊಂದು ಇಕ್ಕಟ್ಟು ಬಿಕ್ಕಟ್ಟು? ನಾವಿಬ್ರು ಹೋಗಿದ್ ಬರೋಣ ಬಾ ಶ್ವೇತು. ಓಕೆ, ಸೂಪರ್. ಇಕ್ಕಟ್ಟು ಬಿಕ್ಕಟ್ಟು ಗೇಮ್ಸ್ ಹೇಗಿತ್ತು ಅಂತ ನಮ್ಮ ಬೀಗರನ್ನ ಕೇಳೋಣ. ಪ್ರೇಮ್ ಸರ್. ತುಂಬಾ ಎಂಜಾಯ್ ಮಾಡ್ತಾ ಇದ್ನಪ್ಪ. ನನಗೆ ಒಂದು ಕ್ಷಣ ಏನಾಯ್ತು ಅಂದ್ರೆ, ನಾನೇನಾದ್ರೂ ಅಲ್ಲಿ ಇದ್ಬಿಟ್ಟಿದ್ರೆ ಏನ್ ಗತಿ ಅಂತ ನನ್ನ ತಲೆಗೆ ಹೋಗ್ಬಿಡ್ತು. ಕಷ್ಟ ಸರ್. ಹಂಗಾಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ರೆ ಸುಮ್ಮನೆ ನಾನು ಬ್ಲ್ಯಾಂಕ್ ಆಗೋದೆ ನಾನು. ತುಂಬಾ ಚೆನ್ನಾಗಿತ್ತು. ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡಿದ್ದಾರೆ ಏನು ಅಂತ. ಮೇಡಮ್, ನೀವು ಹೇಳಿದ್ ಕರೆಕ್ಟ್ ಮೇಡಮ್. ಯಾವ ಗಂಡಂದಿರು ಅಕೌಂಟ್ ನಂಬರ್ ಅವೆಲ್ಲ ಕೊಡ್ತಾರೆ ಹೇಳಿ? ಕಾರ್ ನಂಬರು, ಕಾರ್ ಏನ್ ಮುಂದೆ ನೋಡ್ಕೊಂಡು ಹತ್ಕೊಂಡ್ ಕೂತ್ಕೊಳ್ಳೋಣ ನಾವು. ನಮ್ಮ ಏನೋ ಅರ್ಜೆಂಟ್ ಅಲ್ಲಿ ಇರ್ತೀವಿ, ಹತ್ಕೊಂಡು ಹೋಗ್ತಾ ಇರ್ತೀವಿ. ಅದ ಹಿಂದೆ ಮುಂದೆ ಆಗ್ತಷ್ಟೇ ಅದು. ಒಟ್ನಲ್ಲಿ ನೀವು ಚೆನ್ನಾಗಿ ಮಜಾ ತಗೊಂಡ್ರಿ ಎಲ್ಲ. ಪಾಪ ಗಂಡ ಇದ್ ಮಾಡ್ತಿದ್ರೆ ಓವರ್ ಆಗಿ ಚೆನ್ನಾಗಿತ್ತು ಸರ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಛಾಯಾ ಅವರೇ, ನೀವು ಮನೆಯಿಂದ ಆಚೆ ಹೋದಾಗ ಕಿಸ್ ಮಾಡಿ ಹೋಗ್ತೀರಾ ಅಂತ ಹೇಳಿದ್ರಿ. 4 ದಿನ ಆಯ್ತು. ಇವತ್ತು ಮನೆಯಿಂದ ಆಚೆ ತಾನೇ ಬಂದಿರಿ, ಹೌದು. ಕರ್ಕೊಂಡ್ ಬಂದಿದ್ರೇನು? ಕಿಸ್ ಮಾಡ್ಬೇಕಲ್ವಾ?